ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತ ವೃಂದಕ್ಕೆ. ಭಗವಂತ ಸರ್ವಾಂತರ್ಯಾಮಿ, ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞ, ಅನಂತ ಕಲ್ಯಾಣ ಗುಣಗಳಿಂದ ಶೋಭಿಸುತ್ತಿರುವವನು. ಪ್ರತಿ ಕಾರ್ಯಕ್ಕೂ ಅವನೇ ಜವಾಬ್ದಾರಿಯಾಗುತ್ತಾನೆ. ಅನಂತ ಶಕ್ತಿವಂತ ಭಗವಂತ ನಮ್ಮ ಅಂತರಾತ್ಮದಲ್ಲಿ ಇದ್ದಾನೆ. ಈ ಅರಿವು ನಮ್ಮಲ್ಲಿ ಇರದ ಕಾರಣ ಜೀವನ ಪಯಣದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ಮನಶಕ್ತಿ ಗಟ್ಟಿಯಾದಾಗ ಮನಸ್ಸು ಎಚ್ಚರಿಸುತ್ತದೆ. ನಾವು ಕಾಣುವ ಪ್ರತಿ ವ್ಯಕ್ತಿ, ಸುತ್ತಮುತ್ತಲಿನ ಪರಿಸರ, ಪ್ರಾಣಿ, ಪಕ್ಷಿ ಎಲ್ಲದರಲ್ಲೂ ಭಗವಂತನ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೆ. ಬಡವ, ಬಲ್ಲಿದ, ಜಾತಿ, ಧರ್ಮದ ತೊಡಕು ಇಲ್ಲಿ ಇಣುಕುವುದಿಲ್ಲ. ಯಾರು ತಮ್ಮ ಸಂಪರ್ಕಕ್ಕೆ ಬರುತ್ತಾರೋ ಅವರಲ್ಲಿ ದೈವ ಸ್ವರೂಪವನ್ನು ಗುರುತಿಸುತ್ತೇವೆ. ಈ ಮನಸ್ಥಿತಿ ಬರುವುದು ಕಠಿಣ, ಆದರೆ ವಿವೇಕ ಜಾಗೃತರಾದವರಿಗೆ ಇದು ಸುಲಭ. ಶ್ವೇತಾ ಎಂಬ ತಾರುಣ್ಯದ ದೆಸೆಯಲ್ಲಿರುವ ತರುಣಿ ತನ್ನನ್ನು ಭಗವಂತನಲ್ಲಿ ಅರ್ಪಿಸಿಕೊಂಡು ಹೇಗೆ ಬಂದ ಕಷ್ಟವನ್ನು ಕರಗಿಸಿಕೊಂಡಳು ಎಂಬ ಉದಾಹರಣೆಯನ್ನು ಇಟ್ಟುಕೊಂಡು ಇಲ್ಲಿ ಹೇಳಲಿದ್ದೇನೆ. ಹಲ್ಲು ನೋವಿಗೆ ಚಿಕಿತ್ಸೆ ಪಡೆಯಲು ದಂತ ವೈದ್ಯರ ಬಳಿ ಹೋದಳು. ತಕ್ಕನಾದ ಚಿಕಿತ್ಸೆ ನೀಡಿದರು, ಆದರೆ ಕಡಿಮೆಯಾಗಲಿಲ್ಲ. ದವಡೆಯ ಬಳಿ ಸಣ್ಣ ಗಂಟಿನಂತೆ ಇರುವುದು ಕಂಡುಬಂದಿದೆ. ಅಲ್ಲದೆ ಬಾಯಿ ತೆರೆಯಲು ಕಷ್ಟವಾಗಿದೆ. ಇದನ್ನು ಅರಿತ ದಂತ ವೈದ್ಯ ಸರ್ಜನ್ ಬಳಿ ಸಮಾಲೋಚಿಸಿದ್ದಾರೆ. ಪರೀಕ್ಷೆ ಮಾಡಿದ ಸರ್ಜನರಿಗೆ ಇದು ದಂತಕ್ಕೆ ಸಂಬಂಧಪಟ್ಟದ್ದಲ್ಲ, ಬೇರೆ ಏನೂ ಇರಬಹುದು ಎಂಬ ಅನುಮಾನ ಕಾಡಿದೆ. ಅನುಮಾನವನ್ನು ದೃಢಪಡಿಸಿಕೊಳ್ಳಲು ಬೇರೆ ವೈದ್ಯರನ್ನು ಸೂಚಿಸಿದ್ದಾರೆ. ಶ್ವೇತಾ ಬಳಿ ತಮ್ಮ ಸಂಶಯವನ್ನು ವ್ಯಕ್ತಪಡಿಸದೆ ಮನೆಯಲ್ಲಿ ಹಿರಿಯರನ್ನು ಕರೆತರಲು ಹೇಳಿದ್ದಾರೆ. ಅದರಂತೆ ಶ್ವೇತಾ ತನ್ನ ಗಂಡನಾದ ಸಂಗಮೇಶ ಮತ್ತು ಅವರ ಅಣ್ಣ ಸಂದೇಶ್ರವರಿಗೆ ವೈದ್ಯರನ್ನು ಕಾಣಲು ಹೋದರು. ಶ್ವೇತಾಗೆ ಹೊರಗೆ ಕುಳಿತಿರಲು ಹೇಳಿ ಗಂಡಸರಿಬ್ಬರನ್ನು ಒಳಗೆ ಬರಮಾಡಿಕೊಂಡಿದ್ದಾರೆ. ಶ್ವೇತಾಗೆ ಆಗಿರುವ ರೋಗದ ಲಕ್ಷಣವನ್ನು ತಿಳಿಸಿ ಕ್ಯಾನ್ಸರ್ ಇರಬಹುದೆಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ತಡ ಮಾಡದೆ ಇದಕ್ಕೆ ಸಂಬಂಧಪಟ್ಟ ವೈದ್ಯರನ್ನು ಕಾಣಲು ತಿಳಿಸಿದ್ದಾರೆ. ಈ ವಿಷಯ ಕೇಳಿ ಗಂಡಸರಿಬ್ಬರು ಶಾಕ್ ಕೊಟ್ಟ ಹಾಗೆ ಆಗಿದೆ. ಸಂಗಮೇಶ್ವರವರಿಗೆ ದುಃಖ ಉಮ್ಮಳಿಸಿ ಬಂದಿದೆ. ಜೊತೆಯಲ್ಲಿ ಅಣ್ಣ ಮತ್ತು ಡಾಕ್ಟರ್ ಇಬ್ಬರು ಧೈರ್ಯದ ಮಾತುಗಳನ್ನು ಹೇಳಿ ಸಮಾಧಾನ ಮಾಡಲು ಪ್ರಯತ್ನಿಸಿದ್ದಾರೆ. ಯಾರು ಎಷ್ಟು ಸಮಾಧಾನ ಮಾಡಿದರೂ ಅದು ತಾತ್ಕಾಲಿಕ ಶಮನವಾಯಿತು ಅಷ್ಟೇ. ಮುಂದಿನ ಹೋರಾಟಕ್ಕೆ ಸಿದ್ಧತೆ ನಡೆಸಬೇಕಾಗಿರುವುದು ಅನಿವಾರ್ಯ. ಮದುವೆಯಾಗಿ ಕೇವಲ 3 ವರ್ಷವಾಗಿತ್ತು. ಗ್ರಹಚಾರ ಕೆಟ್ಟದಾಗಿತ್ತು. ಹಕ್ಕಿಯಂತೆ ಸಂತೋಷವಾಗಿ ಹಾರಾಡುತ್ತಿದ್ದ ಪಕ್ಷಿ ಬೇಡನ ಬಲೆಗೆ ಸಿಕ್ಕಿದಂತಾಯಿತು. ಶ್ವೇತಾಗೆ ಹೇಳಲೇಬೇಕಾದ ವಿಷಯ. ಮುಗ್ಧ ವಯಸ್ಸನ್ನು ದಾಟಿದ ವಿದ್ಯಾವಂತ ತರುಣಿ. ಸಾಬೂಬು ಹೇಳಿ ನಂಬಿಸಲು ಸಾಧ್ಯವಾಗುವುದಿಲ್ಲ. ಹೇಳದೆ ಹೋದರೆ ತಾನು ಹೋಗಲಿರುವ ಆಸ್ಪತ್ರೆ, ನೀಡುವ ಚಿಕಿತ್ಸೆ, ಕುಟುಂಬದಲ್ಲಿ ಎಲ್ಲರೂ ಪಡುವ ಕಳವಳ ಇದರಿಂದ ಊಹಿಸಬಲ್ಲಳು. ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಬಂದ ಗಂಡನನ್ನು ನೋಡಿ ಮನಸ್ಸು ತರ್ಕಿಸಿತು. ತನಗೆ ಮಾರಕ ರೋಗ ತಗುಲಿರಬಹುದೆಂದು. ಭಾವ ಸಂಗಮೇಶ ವೈದ್ಯರು ಹೇಳಿದ ವಿಷಯವನ್ನು ಮರೆಮಾಚಿ ಹೇಳಿದ್ದಾರೆ. ನೀನು ಊಟ ಸರಿಯಾಗಿ ಮಾಡಬೇಕು, ಯಾವುದಕ್ಕೂ ಚಿಂತೆ ಮಾಡಬೇಡ ಎಂದು ಹೇಳಿದರು. ದಂತ ವೈದ್ಯರು ಸೂಚಿಸಿದ ವೈದ್ಯರನ್ನು ಹೋಗಿ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವ SGC ಹೆಸರಾಂತ ಕ್ಯಾನ್ಸರ್ ಆಸ್ಪತ್ರೆ. ದಂತ ವೈದ್ಯರು ತಮಗೆ ಪರಿಚಯವಿದ್ದ ರವಿನಾಯ್ಕ್ ಎಂಬ ವೈದ್ಯರನ್ನು ಸೂಚಿಸಿದರು. ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಪತ್ರದ ಮೂಲಕ ಬರೆದುಕೊಟ್ಟಿದ್ದಾರೆ. ಅಲ್ಲದೆ ದೂರವಾಣಿ ಮೂಲಕ ಶ್ವೇತಾ ಬಗ್ಗೆ ತಿಳಿಸಿದ್ದಾರೆ. ಅದರಂತೆ ತಜ್ಞರನ್ನು ಭೇಟಿ ಮಾಡಿದ್ದಾರೆ. ಡಾಕ್ಟರ್ ರವಿನಾಯ್ಕ್ ಶ್ವೇತಾ ತಂದಿದ್ದ ಮಾಹಿತಿಯ ವಿವರವನ್ನು ಸಂಪೂರ್ಣವಾಗಿ ಓದಿದರು. ನಂತರ ಅವರ ಅನುಮಾನವನ್ನು ದೃಢಪಡಿಸಿಕೊಳ್ಳಲು ಸ್ಕ್ಯಾನ್ ಮಾಡಿಸಲು ತಿಳಿಸಿದರು. ಡಾಕ್ಟರ್ ಊಹಿಸಿದ್ದು ಸರಿಯಾಗಿತ್ತು. ಟ್ಯೂಮರ್ ಬೆಳೆದಿತ್ತು. ಮೂಳೆಯನ್ನು ತೆಗೆದು ಯಾವ ಹಂತದಲ್ಲಿ ಈ ಕಾಯಿಲೆ ಇದೆ ಎಂದು ತಿಳಿಯಲು ಪರೀಕ್ಷೆಗೆ ಕಳುಹಿಸಿದರು. ನಂತರ ವರದಿ ಬಂದ ಮೇಲೆ ಮತ್ತೊಬ್ಬ ವೈದ್ಯರಾದ ಡಾಕ್ಟರ್ ರಾಧೇಶ್ಯಾಮ್ ಬಳಿ ಕಳಿಸಿದರು. ಶ್ವೇತಾಗೆ ಕಿಮೋಥೆರಪಿ ಕೊಡಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟವರು ಡಾಕ್ಟರ್ ರಾಧೇಶ್ಯಾಮ್. ಶ್ವೇತಾ ಚಿಕಿತ್ಸೆ ದೀರ್ಘವಾದದ್ದು, ಬದುಕಿ ಉಳಿಯುವ ಸಾಧ್ಯತೆ ಬಹಳ ಕಡಿಮೆ ಇತ್ತು. ಇದನ್ನು ಡಾಕ್ಟರ್ ತಿಳಿಸಿದರು. ಶ್ವೇತಾ ಹೋರಾಟಕ್ಕೆ ಸಿದ್ಧವಾಗಿದ್ದಳು. ಇದರಲ್ಲಿ ಗೆಲ್ಲುತ್ತೇನೆ ಎಂಬ ಭರವಸೆ ಇರದಿದ್ದರೂ ಸಾಯಿಬಾಬಾ ಮೇಲೆ ಆತ್ಮವಿಶ್ವಾಸ ಇತ್ತು. ನಂಬಿದವರಿಗೆ ಅವರು ಸಾಯಿರಾಮ, ನಂಬದವರಿಗೆ ಯಮ. ಇಂಥ ಸಮಯದಲ್ಲಿ ರೋಗಿಯಾದವರು ಯಾವ ರೀತಿಯಲ್ಲಿ ಇರಬೇಕಾಗುತ್ತದೆ ಇದನ್ನು ಅರಿತಿದ್ದ ಕುಟುಂಬದವರು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸಹಕರಿಸಿದ್ದಾರೆ.
ಯಾರು ಎಷ್ಟು ಪ್ರೀತಿಯಿಂದ ನೋಡಿಕೊಂಡರೂ ಮುದುರಿದ ಮನಸ್ಸಿಗೆ ಆತಂಕ ಇದ್ದೇ ಇರುತ್ತದೆ. ಶರೀರ ಮತ್ತು ಮನಸ್ಸು ಎರಡಕ್ಕೂ ಬಹಳ ಹತ್ತಿರ ಸಂಬಂಧವಿರುತ್ತದೆ. ಯಾವುದಕ್ಕೂ ಧಕ್ಕೆ ಆದರೂ ಮತ್ತೊಂದಕ್ಕೆ ಪರಿಣಾಮ ಬೀರುವುದು ಖಂಡಿತ. ಆತಂಕ ಕಂಡಾಗ ರಕ್ತಹೀನತೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಕಿಮೋಥೆರಪಿಯಿಂದ ಶರೀರದ ಮೇಲೆ ವಿವಿಧ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ. ನಮ್ಮ ಶರೀರದಲ್ಲಿ ಸಿಪಾಯಿಯಂತೆ ಹೋರಾಡುವ ಬಿಳಿ ರಕ್ತ ಕಣಗಳು ಕ್ಯಾನ್ಸರ್ ಕಣಗಳೊಂದಿಗೆ ಇದು ನಾಶವಾಗುತ್ತದೆ. ಇದರಿಂದ ನಿತ್ರಾಣ ಉಂಟಾಗಿ ಶಕ್ತಿ ಸಾಲದಾಗುತ್ತದೆ. ಆಹಾರ ರುಚಿಸುವುದಿಲ್ಲ. ತಿಂದರೂ ವಾಂತಿಯಾಗುತ್ತದೆ. ಬೇರೆಯವರಿಂದ ರಕ್ತ ಪಡೆಯಬೇಕಾಗುತ್ತದೆ. ಮಾನವನ ಬೆಲೆ ಇಂಥ ಸಮಯದಲ್ಲಿ ಅರ್ಥವಾಗುತ್ತದೆ. ಆರೋಗ್ಯವನ್ನು ಪಡೆಯಲು ಜಾತಿ, ಧರ್ಮ, ಮೇಲು ಕೀಳು ಯಾವುದನ್ನೂ ನಾವು ಪರಿಗಣಿಸುವುದಿಲ್ಲ. ಯಾರ ರಕ್ತ ಸರಿ ಹೊಂದುತ್ತದೆಯೋ ಅಂಥವರ ರಕ್ತವನ್ನು ಪಡೆಯುತ್ತೇವೆ. ಶ್ವೇತಾಗೆ ಕ್ರೈಸ್ತ ಧರ್ಮಕ್ಕೆ ಸೇರಿದವರೊಬ್ಬರು ರಕ್ತ ನೀಡುತ್ತಿದ್ದರು. ಮಾನವೀಯತೆ ಉಳ್ಳವನಾದ ಅವನು ಅವಶ್ಯಕತೆ ಬಿದ್ದಾಗಲೆಲ್ಲ ಬಂದು ರಕ್ತ ಕೊಡುತ್ತಿದ್ದ. ಆಸ್ಪತ್ರೆಯಲ್ಲಿ ನರ್ಸ್ ಒಬ್ಬರು ಉತ್ಸಾಹ ತುಂಬುತ್ತಿದ್ದರು. ಔಷಧ ಆ ಶರೀರಕ್ಕೆ ಅಗತ್ಯ. ಮನಸ್ಸಿಗೆ ಒಡನಾಡಿಗಳ ಪ್ರೀತಿ ಮತ್ತು ಸಾಂತ್ವನದ ಮಾತುಗಳು ಉತ್ತಮ ಟಾನಿಕ್ ಆಗುತ್ತದೆ. ಆಸ್ಪತ್ರೆ ವಾಸ ಎಂಥವರಿಗೂ ಬೇಸರ ತರುತ್ತದೆ. ಇದರಿಂದ ಮನಸ್ಸಿಗೆ ಹಿಂಸೆ ಆಗುತ್ತಿರುತ್ತದೆ. ಇದರಿಂದ ಆರೋಗ್ಯ ಬೇಗ ಸುಧಾರಣೆ ಕಾಣುವುದಿಲ್ಲ. ಮನೆಯಲ್ಲಿ ಕುಟುಂಬದವರೊಡನೆ ಇದ್ದಾಗ ಸುಧಾರಣೆಗೆ ಕಾರಣವಾಗಿರಬಹುದೆಂದುಕೊಂಡಳು. ಅದರಂತೆ ಮನೆಗೆ ಹಿಂತಿರುಗಿದಳು. 5 ಕಿಮೋಥೆರಪಿ ತೆಗೆಸಿಕೊಂಡಳು ಶ್ವೇತಾ. ಆದರೆ ಗಂಟು ಕರಗಲಿಲ್ಲ. ಗಡ್ಡೆ ತೆಗೆಯಲು ಆಪರೇಷನ್ ಮಾಡಲೇಬೇಕಾಯಿತು. ಅದನ್ನು ಮಾಡುವ ಮೊದಲು ಸ್ಕ್ಯಾನ್ ಮಾಡಿದ್ದರು. ಕತ್ತಿನ ಬಳಿ ಮತ್ತೊಂದು ಗಡ್ಡೆ ಇರುವುದು ಗೋಚರಿಸಿತು. ಅದನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಕ್ಯಾನ್ಸರ್ ಗಡ್ಡೆ ಎಂದು ತಿಳಿಯಿತು. ಆಪರೇಷನ್ ಗುರುವಾರ ಮಾಡುವುದೆಂದು ತಿಳಿಯಿತು. ಶ್ವೇತಾ ಹುಟ್ಟಿದ್ದು ಗುರುವಾರ. ಬಾಬನ ವಾರವೂ ಗುರುವಾರ. ಶ್ರೇಷ್ಠ ದಿನವೆಂದು ಪರಿಗಣಿಸಿ ಶುಭ ಸೂಚನೆ ಎಂದು ಭಾವಿಸಿದಳು. ಹಿಂದೆ ಆಪರೇಷನ್ ಮಾಡುವ ಹಿಂದಿನ ದಿನ ಶ್ವೇತಾಳನ್ನು ಮಾತನಾಡಿಸಲು ಹಿರಿಯ ಡಾಕ್ಟರ್ ಜೂನಿಯರ್ ಡಾಕ್ಟರ್ಗಳೊಂದಿಗೆ ಬಂದರು. ರಾತ್ರಿ 8 ಗಂಟೆ ಮೊದಲು ನೀವು ಊಟ ಮಾಡಿಬಿಡಿ, ನಂತರ ಮಾಡುವುದು ಸರಿಯಲ್ಲ. ಹಾಗೆ ಮತ್ತೊಂದು ವಿಷಯ ತಿಳಿಸಬೇಕಾಗಿದೆ. ಆಪರೇಷನ್ ಮಾಡುವ ಹಿಂದಿನ ದಿನ ಶ್ವೇತಾಳನ್ನು ಮಾತನಾಡಿಸಲು ಹಿರಿಯ ಡಾಕ್ಟರ್ ಜೂನಿಯರ್ ಡಾಕ್ಟರ್ಗಳೊಂದಿಗೆ ಬಂದರು. ರಾತ್ರಿ 8 ಗಂಟೆ ಮೊದಲು ನೀವು ಊಟ ಮಾಡಿಬಿಡಿ, ನಂತರ ಮಾಡುವುದು ಸರಿಯಲ್ಲ. ಹಾಗೆ ಮತ್ತೊಂದು ವಿಷಯ ತಿಳಿಸಬೇಕಾಗಿದೆ. ಆಪರೇಷನ್ ಮಾಡಿದ ಜಾಗದಲ್ಲಿ ನಿಮ್ಮ ಕಾಲಿನಿಂದ ಮೂಳೆ ತೆಗೆದು ಜೋಡಿಸುತ್ತೇವೆ. ಇದರಿಂದ ಕಾಲು ಮತ್ತು ಮುಖದಲ್ಲಿ ಬದಲಾವಣೆ ಆಗಬಹುದು ಎಂದು ಹೇಳಿದರು. ಶ್ವೇತಾ ಮನಸ್ಸು ಮೊದಲೇ ಕಲಕಿತ್ತು. ಈಗ ಮತ್ತಷ್ಟು ರಾಡಿಯಾಯಿತು. ಮುಖ ಅಂದ ಕೆಡುವುದರೊಂದಿಗೆ ಕಾಲು ಊನವಾಗುವುದೆಂಬ ಮಾತು ಕೇಳಿ ಕಿವಿಗೆ ಕಾದ ಸೀಸೆಯನ್ನು ಹೊಯ್ದಂತಾಯಿತು. ಭಯದಿಂದ ಎದೆ ತಲ್ಲಣಗೊಂಡಿತು. ಕಣ್ಣು ನೀರಿನ ಕೆರೆಯಾಗಿದೆ. ಆಘಾತದ ಮೇಲೆ ಆಘಾತ. ಇಂಥ ಸಮಯದಲ್ಲಿ ಡಾಕ್ಟರ್ ಆದವರು ದೇವಮಾನವರಾಗಬೇಕು. ಮಾನವ ಮಾಧವನಾದಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆತ್ಮವಿಶ್ವಾಸ ತುಂಬಲು ಧೈರ್ಯ ನೀಡುವುದರೊಂದಿಗೆ ಮಧುರ ಮಾತಿನಿಂದ ರಮಿಸಬೇಕಾಗುತ್ತದೆ. ಡಾಕ್ಟರ್ ವಿಶಾಲ್ ರಾವ್ ಪ್ರತಿದಿನ ಶ್ವೇತಾರಂಥ ಎಷ್ಟೋ ರೋಗಿಗಳನ್ನು ಕಾಣುತ್ತಿರುತ್ತಾರೆ. ಶ್ವೇತಾಗಿಂತ ಕೆಟ್ಟ ಪರಿಸ್ಥಿತಿ ಹೊಂದಿರುವವರು ಇರುತ್ತಾರೆ. ರೋಗಿಯ ಮನಸ್ಥಿತಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಚಿಕಿತ್ಸೆಯಿಂದ ಯಾವ ರೀತಿ ಆಗುವುದೆಂಬ ಕಲ್ಪನೆ ಇರುತ್ತದೆ. ಒಂದು ಸಮಯ ರೋಗಿ ಬದುಕುವುದು 5 ಭಾಗ ಎಂದು ಅನಿಸಿದರೂ 95 ಭಾಗ ಬದುಕಿ ಉಳಿಯುತ್ತಾನೆಂದು ಹೇಳುತ್ತಾರೆ. ಇದೇ ಅವನಿಗೆ ಪ್ರೇರಕ ಶಕ್ತಿಯಾಗಿ ಆತ್ಮಬಲ ಹೆಚ್ಚಿಸಬಹುದು. ಆತ್ಮಬಲದಿಂದ ಅವನಲ್ಲಿ ಸುಧಾರಣೆ ಕಂಡುಕೊಳ್ಳಬಹುದು. ನಮ್ಮ ಬುದ್ಧಿಯನ್ನು ಆತ್ಮದ ಕಡೆಗೆ ತಿರುಗಿಸಬೇಕು. ಅಂತರಂಗದಲ್ಲಿರುವ ಮನಃಶಾಂತಿಯನ್ನು ಕದಡದಂತೆ ಜಾಗೃತಿ ವಹಿಸಬೇಕು. ಆತ್ಮವೇ ಪರಮಾತ್ಮ. ನನ್ನೊಳಗೆ ಇರುವ ಪರಮಾತ್ಮ ಗುರುವಾಗಿ ಮಾರ್ಗದರ್ಶನ ಮಾಡುತ್ತಾನೆ. ದುಃಖವನ್ನು ತಂದುಕೊಂಡು ದುರ್ಗತಿಗೆ ಹೋಗಬಾರದು. ಮನಸ್ಸು ಮಿತ್ರನೂ ಆಗಬಲ್ಲ, ಶತ್ರುವೂ ಆಗಬಲ್ಲ. ನಮಗೆ ನಾವೇ ಬೆಳಕಾಗಬೇಕು. ಓಂ ಶ್ರೀ ಸಾಯಿ ಪ್ರಣಾಮ್. ಇದರ ಮುಂದಿನ ಭಾಗ ನಾಳಿನ ಸಂಚಿಕೆಯಲ್ಲಿ.